ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣ ಇದೆಯಲ್ಲ, ಆ ಆತ್ಮಹತ್ಯೆ ಪ್ರಕರಣ ಗೊತ್ತಲ್ಲ, ಜೆಟ್ ಲ್ಯಾಗ್ ಮಾಲೀಕರು ಸೌಂದರ್ಯ ಜಗದೀಶ್, ಆ ಆತ್ಮಹತ್ಯೆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಓ, ದರ್ಶನ್ ಪವಿತ್ರ ಸೌಂದರ್ಯ ಜಗದೀಶ್ ಮಧ್ಯೆ ವ್ಯವಹಾರ ಇತ್ತು. ಕೊಲೆ ಪ್ರಕರಣದ ಪವಿತ್ರ ಗೌಡಗೆ ಕೋಟಿ ಕೋಟಿ ದುಡ್ಡು ಹೋಗಿತ್ತು. ಸೌಂದರ್ಯ ಜಗದೀಶ್ ಅಕೌಂಟ್ನಿಂದ 2 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಪವಿತ್ರ ಗೌಡ ಅವರ ಅಕೌಂಟ್ಗೆ. ಯಾವ ಕಾರಣಕ್ಕೆ ಹಣ ವರ್ಗಾವಣೆ ಆಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಬೇಕು. ಸಾಲ ಕೊಟ್ಟಿದ್ರಾ, ಬೇರೆ ಕಾರಣಕ್ಕ ಕೊಟ್ಟಿದ್ರಾ ಗೊತ್ತಿಲ್ಲ. ತನಿಖೆಯ ನಂತರದಲ್ಲಿ ಹಣ ವರ್ಗಾವಣೆ ರಹಸ್ಯ ಬಯಲಾಗಬೇಕಾಗಿದೆ. ಇತ್ತೀಚೆಗೆ ಸೂಸೈಡ್ ಮಾಡ್ಕೊಂಡ್ಬಿಟ್ರಲ್ಲ ಪಾಪ ಸೌಂದರ್ಯ ಜಗದೀಶ್. ಬಹಳ ಅನ್ಯಾಯದ ಸಾವುದು, ತುಂಬಾ ಅನ್ಯಾಯದ ಸಾವು. ಜೆಟ್ಲಾಗ್ನ ಮಾಲೀಕರು, ಕೆಲವು ಸಿನಿಮಾಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿದಂಥವ್ರು. ಏನೋ ಫಿನಾನ್ಷಿಯಲ್ ಕ್ರಂಚಸ್ ಇತ್ತು, ಫಿನಾನ್ಷಿಯಲ್ ಸಮಸ್ಯೆಗಳಿತ್ತು, ತೊಂದರೆಗಳಿತ್ತು, ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳ್ತಾರೆ. ಸೊ ಈ ಪವಿತ್ರ ಗೌಡ ಮೇಡಮ್ ಅವ್ರಿಗೂ ಒಂದು 2 ಕೋಟಿ ರೂಪಾಯಿ ಸೌಂದರ್ಯ ಜಗದೀಶ್ ಅಕೌಂಟಿಂದ ಹೋಗಿದೆಯಂತೆ. ಏನಕ್ಕೆ ಹೋಯ್ತೋ ಏನೋ ಗೊತ್ತಿಲ್ಲಪ್ಪ. ಐ ಡೋಂಟ್ ನೋ. TGMC ಬ್ಯಾಂಕ್ ಲಿಮಿಟೆಡ್ ರಾಜಾಜನಗರ ಬ್ರಾಂಚ್ ಆರ್ ಜಗದೀಶ್ ಟು ಪವಿತ್ರ ಪಿ. ಡೆಬಿಟ್ ಅಕೌಂಟ್ ನಂಬರ್ ಕೂಡ ಇದೆ 1030 ಅಂತ ಏನೋ ಇದೆ ಬಿಡಿ. ದಟ್ಸ್ ಕ್ವೈಟ್ ಕಾನ್ಫಿಡೆನ್ಷಿಯಲ್. ಬಟ್ ಏನು ತೋರಿಸ್ಬಿಟ್ಟು ಮೇಲೆ ಏನು ಮಾಡೋಕ್ಕಾಗುತ್ತೆ, ಕಾನ್ಫಿಡೆನ್ಷಿಯಲ್ ಅಂತ ಯಾವ ಬಾಯಿಂದ ಹೇಳಿ ನಾನು. ಸೊ 13/1/2017. ಓ, 2017ರಲ್ಲೇ 1 ಕೋಟಿ ಹೋಗಿದೆ. ಅದಾದ 2 ತಿಂಗಳಿಗೆ ಇನ್ನೊಂದು ಕೋಟಿ ಹೋಗಿದೆ ನೋಡಿ, ಗಮನಿಸಿ. ಇದ್ಯಾವುದೋ ವಾಟ್ಸಪ್ ಮೆಸೇಜ್ ಇದ್ದಂಗಿದೆ ರೀ ಇದು ವಾಟ್ಸಪ್ ಮೆಸೇಜ್ ಇದ್ದಂಗಿದೆ. ಇದು ಯಾವುದು ಸ್ಟೇಟ್ಮೆಂಟ್ ಥರ ನನಗೇನು ಕಾಣಿಸ್ತಾ ಇಲ್ಲ. ಇದು ಇಟ್ ಲುಕ್ಸ್ ಲೈಕ್ ಎ ವಾಟ್ಸಪ್ ಮೆಸೇಜ್. ಯಾರೋ ಯಾರಿಗೋ ಕಳಿಸಿರುವ ವಾಟ್ಸಪ್ ಮೆಸೇಜ್ ಇದು. ನೋಡೋಣ, ಇದ್ರ ಹಿಂದೆ ಬಹುಶಃ 6 ವರ್ಷಗಳ ನಂತರದಲ್ಲಿ, ಐ ಡೋಂಟ್ ಥಿಂಕ್ ಸೊ, ಐ ಆಮ್ ನಾಟ್ ವೆರಿ ಶ್ಯೂರ್, 6 ವರ್ಷಗಳ ನಂತರದಲ್ಲಿ ಅಂದರೆ 2024ನಲ್ಲಿ ಸೌಂದರ್ಯ ಜಗದೀಶ್ ಸೂಸೈಡ್ ಮಾಡ್ಕೊಳ್ಳೋದು. ಈ ಹಣ ಟ್ರಾನ್ಸ್ಫರ್ ಆಗಿ 6 ವರ್ಷ ಆಗಿದೆ. ಸೊ ಒಂದು ಸ್ವಲ್ಪ ಭಾಳ ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು ಅಂತಂದರೆ ಆತ್ಮಹತ್ಯೆ ಕೇಸ್ಗೂ ಈ ಆತ್ಮಹತ್ಯೆ ಕೇಸ್ಗೂ ಐ ಆಮ್ ನಾಟ್ ಶ್ಯೂರ್, ನನಗೆ ಲಿಂಕ್ ಗೊತ್ತಿಲ್ಲ, ನೋಡೋಣ. ಬಟ್ ಬಂದ ಹಣದಲ್ಲಿ ಮನೆ ಖರೀದಿ ಮಾಡಿದ್ರು ಅಂತ ಗೊತ್ತಾಗ್ತಾ ಇದೆ. ಬರೋಬ್ಬರಿ 1,70,00,000 ಮನೆಯನ್ನ ಪವಿತ್ರ ಅವರು ಖರೀದಿ ಮಾಡಿದ್ರಂತೆ. ಮನೆ ಖರೀದಿ ಪತ್ರಕ್ಕೆ ಸೌಂದರ್ಯ ಜಗದೀಶ್ ಸೈನ್ ಹಾಕಿದ್ರು. 2017ನಲ್ಲಿ 1 crore, 2018ನಲ್ಲಿ ಮತ್ತೆ ಇನ್ನೊಂದು ಕೋಟಿ ಟ್ರಾನ್ಸ್ಫರ್. ಆಮೇಲೆ ಅವ್ರಿಗೇನು ಕಂಪ್ಲೇಂಟ್ಸ್ ಇರಲಿಲ್ಲ ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ಅವರೆಲ್ಲ ಭಾಳ ಫ್ರೆಂಡ್ಸ್ ಆಗೇ ಇದ್ರಲ್ಲ. ಸೌಂದರ್ಯ ಜಗದೀಶ್ ಆಗಲಿ, ದರ್ಶನ್ ಅವರಾಗಲಿ, ಅವರೆಲ್ಲ ತುಂಬಾನೇ ಫ್ರೆಂಡ್ಸ್ ಆಗಿದ್ದಾರಲ್ಲ. ಅಥವಾ ದರ್ಶನ್ ಅವ್ರು ಏನಾದರೂ ನೀನು ಹಾಕಪ್ಪ ಸೌಂದರ್ಯ ಜಗದೀಶ್ ಇವ್ರ ಅಕೌಂಟ್ಗೆ ದುಡ್ಡು ಹಾಕಪ್ಪ ಅಂತ ಹೇಳಿ ಹಾಕ್ಸಿದ್ರು, ಅಥವಾ ಮತ್ತೊಂದು ಏನೋ ವ್ಯವಹಾರ ಇತ್ತು, ಅದೇನು ಸಾಲನೋ ಅಥವಾ ಏನು ಫೈನಾನ್ಸೋ, ವಾಟ್ ಎವರ್ ಇಟ್ ಮೈಟ್ ಬಿ, ನಾಟ್ ಶ್ಯೂರ್, ಗೊತ್ತಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ಊಹೆ ಮಾಡ್ಕೊಳಕ್ಕಾಗಲ್ಲ ಅದನ್ನು. ಆಮೇಲೆ ಆ ಪ್ರಕರಣಕ್ಕೂ ಮತ್ತು ಆತ್ಮಹತ್ಯೆಗೂ ನಾನು ಲಿಸ್ಟ್ ಔಟ್ ಮಾಡಲಿಕ್ಕಿಲ್ಲ, ಐ ಆಮ್ ಸಾರಿ, ಅಥವಾ ಲಿಂಕ್ ಮಾಡಲಿಕ್ಕಿಲ್ಲ. ನಾನು ಕೋಟಿ ಕೋಟಿ ಟ್ರಾನ್ಸ್ಫರ್ ಆಗಿರೋದೇನೋ ನಿಜ, ಎಲ್ಲ ಫ್ರೆಂಡ್ಸ್ ಅಲ್ವೇ. ಆಮೇಲೆ ಅವರು ಕೋಟಿಗಳಾಗಿದ್ದವರಲ್ವೇ ಸೌಂದರ್ಯ ಜಗದೀಶ್. ಕೋಟ್ಯಂತರ ರೂಪಾಯಿ ಮಾಡಿ ಜೆಟ್ಲಾಗ್ ನಡೆಸಿದ್ರು, ಕೋಟ್ಯಂತರ ರೂಪಾಯಿ ಮಾಡಿ ಸಿನಿಮಾ ಮಾಡಿದ್ರು, ಸಾಲಗಳು ಕೊಟ್ಟಿದ್ರು, ಸಾಲ ತಗೊಂಡಿದ್ರು. ಹಾಗಾಗಿ ಅವ್ರಿಗೇನು ಐಷಾರಾಮಿ ಕಾರುಗಳು, ಮತ್ತೊಂದು ಬಂಗ್ಲೆ ಮಹಾಲಕ್ಷ್ಮಿ ಲೇಔಟ್ನ ಹತ್ತಿರ ಅದೆಲ್ಲವೂ ಕೂಡ ಇತ್ತಲ್ಲ ಅವ್ರಿಗೆ. ಹಾಂ, ಸೊ ನೋಡೋಣ. ಇದು 4 ವರ್ಷ ಅಲ್ಲ, 6 ವರ್ಷ, ಲಿಟ್ರಲಿ ಮೋರ್ ದ್ಯಾನ್ 6 years ಅಲ್ವೇನ್ರಿ. ಸೊ ಹಾಗಾಗಿ ಈ ಆತ್ಮಹತ್ಯೆ ಪ್ರಕರಣಕ್ಕೂ ಪವಿತ್ರ ಗೌಡಗೂ ಸಂಬಂಧ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ದುಡ್ಡಿನ ವರ್ಗಾವಣೆ ಆಗಿದೆ ಅಷ್ಟೇ. ಹಂಗೆದಕ್ತಾ ಹೋದರೆ ಸುಮಾರು ಜನ ಬೇರೆ ಬೇರೆ ಪ್ರೊಡ್ಯೂಸರ್ಸ್ಗಳು ಪವಿತ್ರ ಗೌಡಗೆ ದುಡ್ಡು ಹಾಕಿರ್ಬೋದು. ದರ್ಶನ್ ಅವರ ಹೇಳಿಕೆಯ ಮೇರೆಗೆ, ದರ್ಶನ್ ಅವರ ಅಪ್ಪಣೆಯ ಮೇರೆಗೆ, ದರ್ಶನ್ ಅವರ ಆದೇಶದ ಮೇರೆಗೆ ದುಡ್ಡು ಹಾಕಿರ್ಬೋದು. ನೋಡ, ವಿ ವಿಲ್ ಸರ್ಟನ್ಲಿ ವೇಟ್, ವಿ ವಿಲ್ ವಾಚ್ ವೆದರ್ ಈಸ್ ದೇರ್ ಎನಿಥಿಂಗ್ ವಿಚ್ ಈಸ್ ಕನೆಕ್ಟೆಡ್ ಟು ದಿಸ್ ಡೆತ್. ಅದೇನೇ
ನಾನು ಹೇಳದ್ನಲ್ಲ, ದರ್ಶನ್ ಅವರ ಕಾರಣಕ್ಕೇನೆ 2 ಕೋಟಿ ಒತ್ತಡಕ್ಕೆ ಮಣಿದಿರ್ತಾರೆ, ಅಪ್ಪಣೆ ಮಾಡಿರ್ತಾರೆ, ಆದೇಶ ಮಾಡಿರ್ತಾರೆ ಅಷ್ಟೇ. ಆ ಹಣದ ವ್ಯವಹಾರವನ್ನ ಪಾಲುದಾರರಿಂದ ಮುಚ್ಚಿಟ್ಟಿದ್ರಂತೆ ಜಗದೀಶ್ ಅವರು. ಓಹೋ, ಓಕೆ ಓಕೆ, ಇದು ಪಾಲುದಾರರಿಗೆ ಸಿಕ್ಕಂತ ದಾಖಲೆ. ಓಕೆ, ಪಾರ್ಟ್ನರ್ಸ್ ಯಾರಿದ್ರು ಇವ್ರ ಜೊತೆಗೆ, ಸೌಂದರ್ಯ ಜಗದೀಶ್ ಅವ್ರ ಜೊತೆಗೆ, ಇದು ಪವಿತ್ರ ಗೌಡ ಅವರು 2017-18 ಸಂದರ್ಭದಲ್ಲಿ ಮನೆ ಖರೀದಿ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಕೀರ್ತಿ ಪಾಟೀಲ್ ನಮ್ಮ ಪ್ರತಿನಿಧಿ ಇದ್ರ ಬಗ್ಗೆ ಇನ್ ಡೆಪ್ತ್ ಡೀಟೇಲ್ಸ್ ಕೊಡ್ತಾರೆ ನನಗೆ ಇವಾಗ. ಈ TGMC ಬ್ಯಾಂಕ್ ಅಂದರೆ ಯಾವುದು ಕೀರ್ತಿ ಪಾಟೀಲ್, ಮತ್ತು ಅಲ್ಲಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ, ಅಕೌಂಟ್ ನಂಬರ್ ಕೂಡ ಅಲ್ಲಿ ನಮಗೆ ಕಾಣಿಸ್ತಾ ಇದೆ, ಅಕೌಂಟ್ ನಂಬರು ನಾವಲ್ಲಿ ಗಮನಿಸ್ತಾ ಇದ್ದೀವಿ. ಏನು ಕಾರಣ ಇದು ಅಂತ ಹೇಳಲಾಗ್ತಾ ಇದೆ. ಬಟ್ ಐ ಡೋಂಟ್ ಥಿಂಕ್ ಈ ಸೂಸೈಡ್ಗೂ ಮತ್ತು ಪವಿತ್ರ ಗೌಡಗೆ ದುಡ್ಡು ಟ್ರಾನ್ಸ್ಫರ್ ಆಗಿರೋದಕ್ಕೂ ನನಗೇನು ಲಿಂಕ್ ಕಾಣಿಸ್ತಾ ಇಲ್ಲ. 6 ವರ್ಷ ಆಗೋಗಿದೆ. ವಾಟ್ ಈಸ್ ದಿಸ್ TGMC ಬ್ಯಾಂಕ್ ಮತ್ತು ದುಡ್ಡು ಯಾಕೆ ಹಾಕಿರ್ಬೋದು ಅಂತ ಹೇಳಲಾಗ್ತಾ ಇದೆ? ಚಂದನ್ ಶರ್ಮಾ ಅವರೇ, ಇದೇ ವರ್ಷ ಏಪ್ರಿಲ್ 14ರಂದು ಜಗದೀಶ್ ಅವರು ಅಂದರೆ ಸೌಂದರ್ಯ ಜಗದೀಶ್ ಅವರು ತಮ್ಮ ಮಹಾಲಕ್ಷ್ಮಿ ಲೇಔಟ್ ನಿವಾಸದಲ್ಲಿ ಸೂಸೈಡ್ನ ಮಾಡ್ಕೋತಾರೆ. ಆದರೆ ಸೂಸೈಡ್ ಮಾಡಿಕೊಂಡು ಹಲವು ತಿಂಗಳ ನಂತರ ಅವರ ಸೂಸೈಡ್ ನೋಟ್ ಕಾಣಿಸುತ್ತೆ. ಅದ್ರ ಬಗ್ಗೆ ಅವರ ಪತ್ನಿ ರೇಖಾ ಅವರು ಸಹ ಅಳಲನ್ನ ತೋಡ್ಕೊಳ್ತಾರೆ. ಅಂದರೆ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರುವಂತಹ ಸುಧೀಂದ್ರ, ಸುರೇಶ್ ಹಾಗೂ ಹೊಂಬಣ್ಣ ಅವರು ಇದಕ್ಕೆ ಕಾರಣ ಆಗಿರ್ತಾರೆ. ಕೆಲವೊಂದು ಫೈನಾನ್ಷಿಯಲ್ ಕಾರಣಕ್ಕಾಗಿ ಇವರು ಒತ್ತಡವನ್ನ ಹೇರ್ತಿದ್ರು ನನ್ನ ಪತಿ ಮೇಲೆ ಅನ್ನುವಂಥದ್ದನ್ನ ಆರೋಪ ಅವರು ಮಾಡ್ತಾರೆ. ಅದು ಯಾವ ಕಾರಣಕ್ಕೆ ಅವರ ಮಧ್ಯೆ ಏನೇನು ಡಿಸ್ಕಷನ್ ಆಗಿತ್ತು ಅನ್ನುವಂಥದ್ದು ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ ಅನ್ನುವಂಥ ಮಾತನ್ನ ಅವತ್ತು ಹೇಳ್ತಾರೆ. ಇನ್ನು ಸೌಂದರ್ಯ ಜಗದೀಶ್ ಅವರು ತಿಥಿ ಯಾವತ್ತಿತ್ತು, ಆ ಒಂದು ತಿಥಿ ದಿನ ಇದೇ ಪವಿತ್ರ ಗೌಡ ಅವರು ಅವ್ರ ಮನೆಗೆ ಬರ್ತಾರೆ, ಆತ್ಮೀಯತೆಯಿಂದನೇ ಮಾತನಾಡ್ತಾರೆ, ರೇಖಾ ಅವ್ರನ್ನ ತಪ್ಪಿಕೊಂಡು ಸಮಾಧಾನವಾಗಿ ಮಾತಾಡ್ತಾರೆ. ಅಂದ್ರೆ ಎಲ್ಲ ತರದ ಆತ್ಮೀಯತೆ ಅಲ್ಲಿ ಕಾಣಿಸುತ್ತೆ ನಮಗೆ. ಆದ್ರೆ ಟ್ರಾನ್ಸಾಕ್ಷನ್ ಆಗಿರುವಂತಹ ದುಡ್ಡು ವರ್ಗಾವಣೆ ಆಗಿರುವಂತಹ ಈ ಒಂದು 2 ಕೋಟಿ ಇದಕ್ಕೂ ಸಂಬಂಧ ಇದೆ ಅಂತಹ ಖಂಡಿತವಾಗ್ಲೂ ಇಲ್ಲೂ ಅನ್ಸೋದಿಲ್ಲ. ಆದ್ರೆ RR ನಗರದಲ್ಲಿ ಮನೆ ಏನು ಪವಿತ್ರ ಗೌಡ ಅವರು ಖರೀದಿಸಿದ್ದಾರೆ ಅದು ಸೌಂದರ್ಯ ಜಗದೀಶ್ ಅವರು ನೀಡಿರುವಂತಹ ಹಣದಿಂದಲೇ ಖರೀದಿಸಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಅನುಮಾನ ಒಂದು ಎಲ್ಲಿ ಕಾಣಿಸ್ತಾ ಇರೋದು ಅಂತ ಹೇಳಿದ್ರೆ, ದರ್ಶನ್ ಅವರು ತುಂಬಾ ಫೋರ್ಸ್ ಮಾಡಿದ್ರು, ಹಾಗಾಗಿ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಅವರಿಗೆ ದುಡ್ಡನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಈಗ ಸದ್ಯಕ್ಕೆ ಹೊರ ಬರ್ತಿರುವಂಥದ್ದು. ಚಂದನ್ ಶರ್ಮಾ ಅವರೇ. ರೈಟ್, ಥ್ಯಾಂಕ್ ಯು ಕೀರ್ತಿ ಪಾಟೀಲ್ ಅವರೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.